ನಮಸ್ಕಾರಗಳು ಎಲ್ಲರಿಗೂ. ನಾವು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಬಗ್ಗೆ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಂದಿದ್ದೇವೆ. ಆದ್ದರಿಂದ ತಾವು ವಿಡಿಯೋವನ್ನು ಕೊನೆಯ ತನಕ ನೋಡಿ. ಇದರಲ್ಲಿ ಇರುವಂಥ ಪ್ರತಿಯೊಂದು ಮಾಹಿತಿಯನ್ನು ಕೂಡ ತಿಳಿದುಕೊಳ್ಳಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಸುಕನ್ಯಾ ಸಮೃದ್ಧಿ ಯೋಜನಾ. ಸುಕನ್ಯಾ ಸಮೃದ್ಧಿ ಯೋಜನೆ ಭಾರತ ಸರ್ಕಾರದಿಂದ ಬಿಡುಗಡೆಗೊಂಡಂತಹ ಒಂದು ಉಳಿತಾಯದ ಯೋಜನೆಯಾಗಿರುತ್ತದೆ. ಈ ಒಂದು ಯೋಜನೆಯು ಹೆಣ್ಣು ಮಕ್ಕಳ ಪೋಷಕರನ್ನು ಗುರಿಯಾಗಿಸಿಕೊಂಡಿದೆ. ಈ ಯೋಜನೆಯು ಪೋಷಕರು ತಮ್ಮ ಹೆಣ್ಣು ಮಗುವಿನ ಭವಿಷ್ಯದ ಶಿಕ್ಷಣಕ್ಕಾಗಿ ನಿಧಿಯನ್ನು ನಿರ್ಮಿಸುವಂತೆ ಪ್ರೋತ್ಸಾಹ ನೀಡುತ್ತದೆ. ಒಂದು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಪ್ರಧಾನಮಂತ್ರಿಯ ನರೇಂದ್ರ ಮೋದಿಯವರು ಜನವರಿ 22, 2018 ರಂದು ಬೇಟಿ ಬಚಾವ್ ಬೇಟಿ ಪಢಾವ್ ಅಭಿಯಾನದ ಭಾಗವಾಗಿ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡಿದರು. ಈ ಒಂದು ಯೋಜನೆ ಅಡಿಯಲ್ಲಿ ಪ್ರಸ್ತುತ ಬಡ್ಡಿದರ ಎಷ್ಟು ಇದೆ ಎಂದರೆ 8.2% ಇದೆ. ಇದು ಕೇವಲ ಬಡ್ಡಿಯನ್ನು ಮಾತ್ರ ನೀಡದೆ ತೆರಿಗೆ ಪ್ರಯೋಜನಗಳನ್ನು ಕೂಡ ಒದಗಿಸುತ್ತದೆ. ಈ ಒಂದು ಖಾತೆಯನ್ನು ಯಾವುದೇ ಭಾರತೀಯ ಪೋಸ್ಟ್ ಆಫೀಸ್ನಲ್ಲಿ ಇಲ್ಲವೇ ಅಧಿಕೃತ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ತೆರೆಯಬಹುದಾಗಿದೆ. ಯಾವಾಗ ಖಾತೆಯನ್ನು ತೆರೆಯಬಹುದು? ಹೆಣ್ಣು ಮಗುವಿಗೆ ಜನನದಿಂದ ಅವಳಿಗೆ 10 ವರ್ಷ ತುಂಬುವವರೆಗೆ ಪೋಷಕರು ಯಾವುದೇ ಸಮಯದಲ್ಲಿ ಖಾತೆಯನ್ನು ತೆರೆಯಬಹುದಾಗಿದೆ. ಪ್ರತಿ ಮಗುವಿಗೆ ಒಂದು ಖಾತೆಯನ್ನು ಮಾತ್ರ ತೆರೆಯಲು ಅವಕಾಶವಿರುತ್ತದೆ. ಒಂದು ಯೋಜನೆಯ ಅಡಿಯಲ್ಲಿ ಪೋಷಕರು ತಮ್ಮ ಪ್ರತಿ ಮಗುವಿಗೆ ಗರಿಷ್ಠ 2 ಖಾತೆಗಳನ್ನು ತೆರೆಯಬಹುದಾಗಿದೆ. ಎಷ್ಟು ಠೇವಣಿ ಮಾಡಬೇಕು? ಈ ಒಂದು ಯೋಜನೆಯ ಅಡಿಯಲ್ಲಿ ಆರಂಭದಲ್ಲಿ ಖಾತೆಗೆ ಕನಿಷ್ಠ 250 ರೂಪಾಯಿಗಳನ್ನು ಠೇವಣಿ ಇಡಬೇಕಾಗುತ್ತದೆ. ನಂತರ 100 ರೂಪಾಯಿಗಳ ಗುಣಕದಲ್ಲಿ ಯಾವುದೇ ಮೊತ್ತವನ್ನು ಠೇವಣಿ ಮಾಡಬಹುದು. ಖಾತೆಯನ್ನು ಹೊಂದಿದಂಥ ಹೆಣ್ಣು ಮಗುವಿಗೆ 10 ವರ್ಷ ತಲುಪಿದ ನಂತರ ತನ್ನ ಖಾತೆಯ ನಿರ್ವಹಿಸಬಹುದಾಗಿದೆ. ಜೊತೆಗೆ ಖಾತೆಯು ಉನ್ನತ ಶಿಕ್ಷಣ ಉದ್ದೇಶಗಳಿಗಾಗಿ 18ನೇ ವಯಸ್ಸಿನಲ್ಲಿ ಶೇಕಡಾವಾರು 50ರಷ್ಟು ಹಣವನ್ನು ಹಿಂಪಡೆಯಬಹುದಾಗಿದೆ. ಎಷ್ಟು ಹಣ ಸಿಗುತ್ತದೆ? ನೀವೇನಾದರೂ ಈ ಒಂದು ಯೋಜನೆಯಲ್ಲಿ ವಾರ್ಷಿಕವಾಗಿ 41,000ಗಳನ್ನು ಠೇವಣಿ ಮಾಡಿದರೆ ನಿಮ್ಮ ಒಂದು ಟೋಟಲ್ ಇನ್ವೆಸ್ಟ್ಮೆಂಟ್ ಏನಿದೆ ಅದು 6,15,000ಗಳಾಗುತ್ತದೆ. ನಿಮಗೆ ಸಿಗುವಂಥ ಒಟ್ಟು ಬಡ್ಡಿ ದರದ ಮೊತ್ತ 12,78,538. ಒಟ್ಟು ನಿಮಗೆ ಸಿಗುವಂಥ ಹಣದ ಮೊತ್ತ 18,93,538 ರೂಪಾಯಿಗಳು. ಒಂದು ಹಣವನ್ನು ನಿಮ್ಮ ಮಗುವಿಗೆ 21 ವರ್ಷ ತುಂಬಿದಾಗ ತೆಗೆದುಕೊಳ್ಳಬಹುದು. ನಿಮ್ಮ ಮಗುವಿಗೆ 5 ವರ್ಷ ಇದ್ದಾಗ ಹಣವನ್ನು ಠೇವಣಿ ಮಾಡಲು ಶುರು ಮಾಡಿದರೆ ನಿಮ್ಮ ಮಗುವಿಗೆ 18 ವರ್ಷ ಆಗುವವರೆಗೂ ಇಷ್ಟು ಹಣ ನಿಮಗೆ ದೊರೆಯುತ್ತದೆ. ಇರಬೇಕಾದಂಥ ಅರ್ಹತೆಗಳು. ಇದೊಂದು ಯೋಜನೆ ಅಡಿಯಲ್ಲಿ ಹೆಣ್ಣು ಮಗುವಿಗೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶ. ಖಾತೆಯನ್ನು ತೆರೆಯುವಂಥ ಮಗುವಿಗೆ 10 ವರ್ಷಗಳು ತುಂಬಿರಬೇಕು. ಪೋಷಕರು ಭಾರತದ ಕಾಯಂ ನಿವಾಸಿಯಾಗಿರಬೇಕು. ಖಾತೆಯನ್ನು ಎಲ್ಲಿ ತೆರೆಯಬೇಕು? ನೀವು ನಿಮ್ಮ ಹತ್ತಿರದ ಪೋಸ್ಟ್ ಆಫೀಸ್ನಲ್ಲಿ ಖಾತೆಯನ್ನು ತೆರೆಯಬಹುದು. ಇಲ್ಲವೇ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಕೂಡ ಈ ಒಂದು ಖಾತೆಯನ್ನು ತೆರೆಯಬಹುದಾಗಿದೆ. ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.